ಅಪಾಯಕಾರಿ ಸ್ಥಳಗಳಲ್ಲಿ ನಾನು ಎದುರಿಸೋ ಚಾಲೆಂಜ್ಗಳನ್ನ ನೋಡಲಿದ್ದೀರಿ. ಅದರ ಬದಲು ಪಾಚಿಗಟ್ಟಿರೋ ಈ ಮ್ಯಾಂಗ್ರೋವ್ ನಿಂದ ಯಾವ್ದಾದ್ರೂ ದಾರಿ ಇದೆಯಾ ಅಂತ ಹುಡುಕೋದು ವಾಸಿ. ಇದು ಬರ್ತಾ ಬರ್ತಾ ತುಂಬಾ ಕಠಿಣ ಅನಿಸ್ತಿದೆ. ಇದು ನಿಜವಾಗ್ಲೂ ಭಯ ಹುಟ್ಟಿಸ್ತಿದೆ. ತುಂಬಾ ತುಂಬಾ ಚೂಪಾಗಿದ್ದು ನನ್ನ ಕೈ ತರ್ಚಿ ಹೋಗ್ತಿದೆ. ಅದರಲ್ಲೂ ಯಾವ್ದು ಬದುಕಿದೆ ಯಾವ್ದು ಸತ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇದು ತುಂಬಾ ದೊಡ್ಡದಾಗಿದೆ. ಈ ಜಂತು ಹುಳುಗಳು ಒಳ್ಳೆ ಸರ್ವೈವಲ್ ಆಹಾರ. ಇವುಗಳನ್ನ ಹೀಗೆ ಹಿಸ್ಕೊಂಡು ತೆಗಿಬೇಕು. ಅಯ್ಯೋ, ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ಇದು ಮ್ಯಾಂಗ್ರೋವ್. ಲವಣಾಂಶ ತಡೆದುಕೊಳ್ಳುವಂತ ಗಿಡಗಳು ಮಾತ್ರ ಈ ಉಷ್ಣ ವಲಯದ ಕರಾವಳಿ ಭಾಗದಲ್ಲಿ ಬೆಳೆಯೋದು. ಇಲ್ಲಿ ನಿಮ್ಮ ಕೈಗೆ ಏನ್ ಸಿಗುತ್ತೋ ಅದನ್ನೆಲ್ಲ ಬಳಸಿ ಮೊದಲೊಂದು ಆಯುಧನ ತಯಾರು ಮಾಡಬೇಕು. ಮ್ಯಾಂಗ್ರೋವ್ ಫಾರೆಸ್ಟ್ ನಲ್ಲಿ ಮೀನಿಗಾಗಿ ಹುಡುಕಾಟ ನಡೀತಾ ಇದೆ. ಏನ್ ಗೊತ್ತಾ, ಈ ಮೀನುಗಳು ಸಿಕ್ಕಾಪಟ್ಟೆ ಫಾಸ್ಟ್. ನಾನು ಇದಕ್ಕಿಂತ ಆಳವಾಗಿರೋ ಕೊಳನ ಹುಡುಕ್ಬೇಕು. ಆಗ ಆಳದವರೆಗೆ ಏನಿದೆ ಅಂತ ಕಾಣಿಸುತ್ತೆ. ಅಲ್ಲೇ ಹೊಡೆದ್ಬಿಟ್ಟೆ. ಸಕ್ಕತ್ತಾಗಿದೆ ನೋಡಿ. ಅದ್ರ ಬೆನ್ ಮಾತ್ರ ನನಗೆ ಕಾಣಿಸ್ತಾ ಇತ್ತು. ಇಂತಹ ಆಳವಾದ ಕೊಳದಲ್ಲಿ ಮೀನ್ನ ಬೇಟೆಯಾಡೋದು ಸುಲಭ ಅಂತ ಕಾಣಿಸುತ್ತೆ. ತಾಳ್ಮೆ ಬೇಕು. ಆದ್ರೆ 1 ಗಂಟೆ ಒಳಗೆ ನನಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಸಿಕ್ತು. ದಿನದಲ್ಲಿ 3000 ಕ್ಯಾಲರೀಸ್ ಕಳೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿರುವಾಗ ಇಂಥ ಒಂದು ಊಟ ಸಿಗೋದು ಮೃಷ್ಟಾನ್ನ ಸಮಾನ. ಹೀಗೆ ಮಲಗಿಸಿ ಚರ್ಮದ ಮೇಲೆನೆ ಬೇಯಿಸೋಣ. ಈ ತರ ಬೆಂಕಿ ಮುಂದೆ ಕೂತ್ಕೋಬೇಕಾದ್ರೆ ಖುಷಿ ಆಗುತ್ತೆ. ಹೊಟ್ಟೆ ಹಸುವು ಆಕ್ಚುಲಿ ಸಿಕ್ಕಾಪಟ್ಟೆ ಜೋರಾಗುತ್ತೆ. ಆದ್ರೆ ಇದು ಬೆಚ್ಚಗ್ ಮಾಡುತ್ತೆ. ತುಂಬಾ ಸ್ಟ್ರಾಂಗ್ ಟೇಸ್ಟ್.